ಇನ್ನು ಮಾಜಿ ಪ್ರಧಾನಿ ನೆಹರು ಅವರ ದಾಖಲೆಯನ್ನ ಮುರಿದು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ದೀರ್ಘಕಾಲ ಸೇವೆ ಸಲ್ಲಿಸಿದ ಪ್ರಧಾನಿ ಎನ್ನುವ ಹೆಗ್ಗಳಿಕೆ ನರೇಂದ್ರ ಮೋದಿ ಅವರ ಪಾಲಿಗೆ ಸೇರಲಿದೆ. ಜೂನ್ 10ರಂದು ನೆಹರು ಅವರ ದಾಖಲೆಯನ್ನ ಮುರಿತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಯಾವ ರೀತಿಯಾಗಿ ನೋಡಿ, ಜವಾಹರ್ಲಾಲ್ ನೆಹರು ಅವರು 4398 ದಿನಗಳ ಕಾಲ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸಿದ್ರು. ಈಗ ಜೂನ್ 10ರಂದು ನೆಹರು ಅವರ ದಾಖಲೆಯನ್ನ ನರೇಂದ್ರ ಮೋದಿ ಅವರು ಮುರಿತಾರೆ. ಯಾವ ರೀತಿಯಾಗಿ 4399 ದಿನಗಳನ್ನು ಪೂರೈಸ್ತಾರೆ 10ನೇ ತಾರೀಕು, ಅಂದ್ರೆ ಇನ್ನು 3 ದಿನ ಮಾತ್ರ ಬಾಕಿ ಇದೆ. ಮೇ 26, 2014ರಂದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ ಕಂಟಿನ್ಯೂಯಸ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿ ನರೇಂದ್ರ ಮೋದಿ ಅವರೇ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ದೇಶಕ್ಕೆ. ಕಂಟಿನ್ಯೂಯಸ್ ಆಗಿ ಅವರೇ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ನೆಹರು ಅವರ ವಿಚಾರವನ್ನು ಹೇಳ್ತಾ ಹೋದರೆ, ನೆಹರು ಅವರು 1952ರಲ್ಲಿ ಪ್ರಧಾನಮಂತ್ರಿಗಳಾಗ್ತಾರೆ. ಅಲ್ಲಿಂದ 1964, ಅಲ್ಲಿಂದಲೂ ಸಹ ಅಂದರೆ 12 ವರ್ಷಗಳ ಕಾಲ ಕಂಟಿನ್ಯೂಯಸ್ ಆಗಿ ಮತ್ತು ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿ ಅವರು ಖ್ಯಾತಿಯನ್ನು ಗಳಿಸಿದ್ರು. ಈಗ ಆ ದಾಖಲೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮುರಿತಾರೆ 10ನೇ ತಾರೀಕು. ಸೊ ಅಲ್ಲಿಗೆ 4398 ದಿನಗಳ ಆಡಳಿತವನ್ನು ಕೊಟ್ಟಂತ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಇದೇ ಜೂನ್ 10ನೇ ತಾರೀಕು 4399 ದಿನಗಳನ್ನು ಪೂರೈಸುವುದರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ದಾಖಲೆಯನ್ನು ತಮ್ಮ ಹೆಸರಿಗೆ ಸೇರಿಸಿಕೊಳ್ಳಲಿದ್ದಾರೆ. ಈಗಾಗಲೇ ನರೇಂದ್ರ ಮೋದಿ ಅವರು ಸಾಕಷ್ಟು ಹಿರಿಮೆಗಳನ್ನು, ಗರಿಮೆಗಳನ್ನು, ಅತ್ಯುನ್ನತವಾಗಿರ್ತಕ್ಕಂಥ ಗೌರವಗಳನ್ನು, ಅದು ನಮ್ಮ ದೇಶವೂ ಸೇರಿದ ಹಾಗೆ ಬೇರೆ ಬೇರೆ ದೇಶದ ಅತ್ಯುನ್ನತ ಗೌರವಗಳಿಗೆ ಭಾಜನರಾಗಿದ್ದಾರೆ. ಆಯಾ ದೇಶಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ಹೋದಂಥ ಸಂದರ್ಭದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಪಾರ್ಲಿಮೆಂಟ್ನಲ್ಲೇ ಅವರನ್ನು ಗೌರವಿಸಿರ್ತಕ್ಕಂಥ, ಸನ್ಮಾನಿಸಿರ್ತಕ್ಕಂಥ, ಆಯಾ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಅಥವಾ ಗೌರವಗಳನ್ನು ಕೊಟ್ಟು ಸನ್ಮಾನಿಸಿರ್ತಕ್ಕಂಥದ್ದನ್ನು ಗಮನಿಸಿದ್ದೀವಿ. ಈಗ ಮತ್ತೊಂದು ದಾಖಲೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅದು ನೆಹರು ಅವರ ದಾಖಲೆಯನ್ನು ಸರಿಗಟ್ತಾ ಇದ್ದಾರೆ. ಸೊ ಆ ಮೂಲಕ ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್, ಕಂಟಿನ್ಯೂಯಸ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್. ಸೊ ಈ ಎರಡು ಹೆಗ್ಗಳಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿಗೆ ದಾಖಲಾಗ್ತಾ ಇದೆ. ಸೊ ಆ ಮೂಲಕ ನೋಡಿ, ಆಮೇಲೆ ನೆಹರು ಅವರ ಅಧಿಕಾರದ ಅವಧಿ ಮತ್ತು ಆಗಿದ್ದಂಥ ರಾಜಕೀಯ ಸ್ಥಿತಿಗತಿಗಳು ಮತ್ತು ಈಗಿರ್ತಕ್ಕಂಥ ದೇಶದ ರಾಜಕೀಯ ಸ್ಥಿತಿಗತಿಗಳನ್ನು ನಾವು ತಾಳೆ ಹಾಕಿ ನೋಡಿದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಕ್ವೈಟ್ ಚಾಲೆಂಜಿಂಗ್ ಅನ್ನುವಂಥದ್ದು. ಏಕೆಂದರೆ ಸ್ವತಂತ್ರ ಆಗಷ್ಟೇ ಭಾರತಕ್ಕೆ ಬಂದಿತ್ತು. ಸ್ವತಂತ್ರ ಬಂದ ವೆರಿ ನೆಕ್ಸ್ಟ್ 5 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ದೇಶ ನೋಡ್ತು. ಆದಾಗ್ಯೂ ಸಹ ಒಂದೇ ಒಂದು ಪಕ್ಷ ಒಂದು ರೀತಿಯಾಗಿ ಪ್ರಶ್ನಾತೀತ ಪಕ್ಷವಾಗಿ ಮತ್ತು ಏಕಚಕ್ರಾಧಿಪತ್ಯದ ರೀತಿಯಲ್ಲಿ ಆಡಳಿತವನ್ನು ನಡೆಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಮತ್ತು ಪ್ರತಿಪಕ್ಷಗಳ ಸ್ಥಾನಮಾನಗಳು ಹಾಗೆ ಹೆಚ್ಚಾಗಿ ಇರಲಿಲ್ಲ. ಆಗಷ್ಟೇ ಭಾರತ ಸ್ವತಂತ್ರವಾಗಿ ಉದಯಿಸಿತ್ತು. ಆಗ ಪ್ರತಿಪಕ್ಷಗಳ ಸ್ಥಾನಮಾನ ಮತ್ತು ಪ್ರತಿಪಕ್ಷಗಳು ಅಷ್ಟಾಗಿ ಗಟ್ಟಿಯಾಗಿರಲಿಲ್ಲ. ಆದರೆ ಈಗ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಓಕೆ, ಹಿರಿಯ ಪತ್ರಕರ್ತರಾಗಿರುವಂತಹ ಬಸವರಾಜ್ ಹಿಟ್ನಾಳ್ ಅವರು ಇದ್ದಾರೆ. ಸರ್, ಗುಡ್ ಈವ್ನಿಂಗ್ ಸರ್. ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ಗುಡ್ ಈವ್ನಿಂಗ್ ಶಿವಶಂಕರ್. ಎಸ್ ಸರ್, ಏನು ಹೇಳ್ತೀರಿ ಸರ್? ಈಗ ನಾನು ಜಸ್ಟ್ ಹೇಳ್ತಾ ಇದ್ದೆ, ನರೇಂದ್ರ ಮೋದಿ ಅವರು ಅತಿ ಹೆಚ್ಚು ಅವಧಿಯ ಪ್ರಧಾನಮಂತ್ರಿಗಳಾಗಿ ಈಗ ಹೊರಹೊಮ್ತಾ ಇದ್ದಾರೆ 10ನೇ ತಾರೀಕು ಅಂತ. ಅಂದರೆ ಆಗಿನ ರಾಜಕೀಯ ಸ್ಥಿತಿಗತಿ ಮತ್ತು ಈಗಿನ ರಾಜಕೀಯ ಸ್ಥಿತಿಗತಿ, ಸೊ ಒಟ್ಟಾರೆಗೆ ಇದೆಲ್ಲವನ್ನ ತಾವು ಮಿಶ್ರಣ ಮಾಡಿ ಹೇಳೋದಾದ್ರೆ ಏನು ಹೇಳ್ಬೋದು ಈ ಸಂದರ್ಭದಲ್ಲಿ ಅಂತ? ಅಧಿಕಾರ ಅವಧಿ ಯಾವುದೇ ರೀತಿಯ ಒಂದು ಗುಣಾತ್ಮಕತೆ ಒಂದು ಮಾನದಂಡ ಅಲ್ಲ. ಓಕೆ, ತುಂಬಾ ದಿನ ಪ್ರಧಾನಮಂತ್ರಿ ಆಗಿದ್ದಾನೆ, ತುಂಬಾ ದಿನ ನಾನು ಅರಸು ದಾಖಲೆ ಮುರಿದು ಮುಖ್ಯಮಂತ್ರಿ ಆಗಿಬಿಟ್ಟೆ ಅಂದ ತಕ್ಷಣನೇ ಯಾರು ಕೂಡ ಅರಸುಗಿಂತ ದೊಡ್ಡವರಾಗೋದಿಲ್ಲ, ನೆಹರುಕ್ಕಿಂತ ದೊಡ್ಡವರಾಗೋದಿಲ್ಲ, ಚಿಕ್ಕವರಾಗೋದಿಲ್ಲ. ಮತ್ತೆ ನಾವು ಅಳತೆ ಮಾಡ್ಬೇಕಾದ್ದು ಸಾಧನೆಗಳ ಆಧಾರದಲ್ಲಿ. ಏನೇನೋ ಸಾಧಿಸಿದ್ರು, ನೀವು ಒಂದೇ ದಿನ ಇರ್ರಿ, 10 ವರ್ಷ ಇರ್ರಿ, 100 ವರ್ಷ ಇರ್ರಿ, ಏನ್ ಸಾಧನೆ ಮಾಡಿದೀವಿ ನಾವು? ಯಾಕಂದ್ರೆ ನೆಹರು ಪ್ರಧಾನಮಂತ್ರಿ ಆಗಿರುವಾಗ ನೆಹರು ಅವರಿಗೆ ಅಧಿಕಾರ ಸಿಕ್ಕಿದ್ದು ಬ್ರಿಟಿಷ್ ಆಡಳಿತದಂತ ಒಂದು ಭಾರತ ದೇಶ. ಆವಾಗಿನ ಶಿಕ್ಷಣ ಮಟ್ಟ ಏನಿತ್ತು, ಅವಾಗಿನ ಆರ್ಥಿಕತೆ ಸಮಸ್ಯೆ ಏನಿತ್ತು, ಅವಾಗಿನ ಆರೋಗ್ಯ ಸ್ಥಿತಿಗತಿ ಏನಿತ್ತು ದೇಶದ್ದು, ಅವಾಗ ನಮ್ಮ ದೇಶದಲ್ಲಿ ಏನು ಸಂಸ್ಥೆಗಳಿದ್ವು, ಹೇಗಿದ್ವು, ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು,
ಅದೆಲ್ಲವನ್ನ ನೋಡ್ಕೊಂಡು ನಾವು ಆಯ್ಕೆ ಮಾಡ್ಬೇಕಾಗ್ತದೆ. ಓಕೆ. ಈಗ ಮೋದಿ ಅವರು 2014 ಪ್ರಧಾನಮಂತ್ರಿ ಆದಾಗ ನೆಹರು ಅವರು ಕಟ್ಟಿದ ಅನೇಕ ಸಂಸ್ಥೆಗಳು, IIT ಆಗ್ಲಿ, IIM ಆಗ್ಲಿ, ಇಸ್ರೋ ಆಗ್ಲಿ, ಅನೇಕ ವ್ಯವಸ್ಥೆಗಳು ಇದ್ದವು. ಮತ್ತೆ 10 ವರ್ಷ ಪ್ರಜಾಪ್ರಭುತ್ವ ನಡೆದೋಗಿತ್ತು. ಹೀಗಾಗಿ ಈ ದಿನಗಳ ಲೆಕ್ಕದ ಮೇಲೆ ಅಥವಾ ವರ್ಷಗಳ ಲೆಕ್ಕದ ಮೇಲೆ ಯಾವುದೇ ಒಬ್ಬ ರಾಜಕಾರಣಿ, ಅದೇ ನೆಹರು ಅವರ ಆಡಳಿತ ಆಗ್ಲಿ, ಇಂದಿರಾ ಗಾಂಧಿ ಆಗ್ಲಿ, ಮೋದಿ ಆಗ್ಲಿ, ಮನಮೋಹನ್ ಸಿಂಗ್ ಆಗ್ಲಿ, ಯಾವುದನ್ನು ಕೂಡ ನಾವು ಈ ಡ್ಯೂರೇಷನ್ ಆಫ್ ಟೆನ್ಯೂರ್, ಡ್ಯೂರೇಷನ್ ಆಫ್ ಬೀಯಿಂಗ್ ಇನ್ ಪವರ್, ಅದು ಯಾವ್ದು ಒಂದು ಇದಲ್ಲ, ಅದು ಟೆಸ್ಟ್ ಅಲ್ಲ ಅದು. ಬಹುಶಃ ನಾನು ಅಳತೆ ಮಾಡೋದಾದ್ರೆ, ನಾನು ಲಿಸ್ಟ್ ಮಾಡೋದಾದ್ರೆ, ನೆಹರು ಏನ್ ಸಾಧನೆ ಮಾಡಿದ್ರು, ಮೋದಿ ಏನ್ ಸಾಧನೆ ಮಾಡಿದ್ರು, ಆ ನಿಟ್ಟಿನಲ್ಲಿ ಕಂಪೇರ್ ಮಾಡಬೇಕಾಗುತ್ತೆ. ಬಟ್ ಅಷ್ಟಕ್ಕೂ ಕೂಡ ಕಂಪೇರ್ ಅಗತ್ಯ ಇಲ್ಲ. ಅವರ ಕಾಲದಲ್ಲಿ, ಅವ್ರ ಸಂದರ್ಭದಲ್ಲಿ ಅವ್ರು ಏನು ಸಾಧನೆ ಮಾಡಬೇಕಾಗಿತ್ತು ಅದನ್ನ ಮಾಡಿದ್ದಾರೆ. ಅದನ್ನ ನಾವು ನೋಡಿದ್ದೇವೆ ಕೂಡ. ಅವ್ರು ಕಟ್ಟಿದ ಸಂಸ್ಥೆಗಳು ಇನ್ನೂ ಇದಾವೆ. ಮೋದಿ ಅವ್ರದ್ದು ಅಧಿಕಾರ ಅವ್ರೇನ್ ಮಾಡ್ಬೇಕಾಗಿತ್ತು, ಅವ್ರೇನ್ ಮಾಡಬಹುದಾಗಿತ್ತು, ಅವ್ರ ಎದುರಿಗಿನ ಸವಾಲುಗಳು ಏನಾಗಿತ್ತು, ಅದೆಲ್ಲ ಮಾಡಿದ್ದಾರೆ. ನೀವ್ ಹೇಳಿದಂಗೆ ಒಂದು ರಾಜಕೀಯವಾದ ಸವಾಲುಗಳು ಬೇರೆ ಬೇರೆ. ಆಗಿನ ರಾಜಕೀಯ ಪಕ್ಷಗಳು ತುಂಬಾ ಕಡಿಮೆ ಇದ್ವು ಅವಾಗ. ನೆಹರು ಪ್ರಧಾನಮಂತ್ರಿ ಆಗಿರುವಾಗ ಮೊದಲನೇ ಎಲೆಕ್ಷನ್ ಆಗಿರೋದು 1956 1952 ಚುನಾವಣೆಯಲ್ಲಿ ಬಹುಶಃ ಒಂದು 40-45 ರಾಜಕೀಯ ಪಕ್ಷಗಳು ಈ ದೇಶದಲ್ಲಿ ಇದ್ವು. ಒಂದು 34 ಕೋಟಿ ಅನ್ಕೋತಾನೆ ಜನಸಂಖ್ಯೆ. 30 ಕೋಟಿ ಇತ್ತು ಈಗ. ಈಗ 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 ಬಂದು 400-500 ರಾಜಕೀಯ ಪಕ್ಷಗಳಿದಾವೆ ದೇಶದಲ್ಲಿ. 150 ಕೋಟಿ ಆಗಿದೆ ಜನಸಂಖ್ಯೆ. ಈಗಿನ ಸವಾಲು ಬೇಡ, ಈಗಿನ ಸ್ಥಿತಿಗತಿಗಳು ಬೇಡ. ಇದು ಬಟ್ ದಟ್ ಇಸ್ ದ ಟೈಮ್, ಅದು ಸಮಯಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗ್ತಾನೆ ಇರ್ತದೆ. ಬಟ್ ಇವೆಂಚುಲಿ ನಾವು ಯಾವ್ದನ್ನು ಮೆಜರ್ ಮಾಡ್ಬೇಕಾದ್ರೆ ಸಾಧನೆಗಳ ಆಧಾರ ಮೇಲೆ ಮಾಡಬೇಕಾಗ್ತದೆ. ರೈಟ್. ಓಕೆ ಸರ್, ಥ್ಯಾಂಕ್ ಯು ಸರ್. PNS ವಿಸ್ತಾರ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು.